ಇಡೀ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿ ರೈತರನ್ನ ಕಿತ್ತಿ ತಿಂತಾ ಇದೆ. ಕಳೆದ ವರ್ಷನೂ ಕೂಡ ವಿಪರೀತ ಮಳೆಯಾಗಿ ಬೆಳೆದಂಥ ಬೆಳೆಯೆಲ್ಲ ನೀರಲ್ಲಿ ಕೊಳೆತು ಹಾಳಾಗೋಯ್ತು. ಅದೊಂದು ರೀತಿ ರೈತರು ಸಂಕಷ್ಟ ಸಿಲುಕಿದ್ರು ಆರ್ಥಿಕವಾಗಿ. ಆದರೆ ಈ ವರ್ಷ ಆದರೂ ಕೂಡ ಏನೋ ಸಕಾಲಕ್ಕೆ ಮಳೆ ಆಗ್ತದ, ಬೆಳೆ ಬಂದ ಸ್ವಲ್ಪ ನಮ್ಗೆ ಕೈಯಾಗ ದುಡ್ಡು ಆಗ್ತದೆ ಅಂತೇಳಿ ರೈತರು ಆಶಾಭಾವನೆ ಇಟ್ಕೊಂಡು ಕೂತಿದ್ರು. ಈ ಸಲ ಕೂಡ ಹೊಟ್ಟೆ ಮಳೆ ಇಲ್ಲ, ಸ್ವಲ್ಪ ಬಿತ್ತಿದ ಬೆಳೆ ಎಲ್ಲ ಕಮ್ಮಿ ಇರೋದು. ಇನ್ನು ಬಿತ್ತಬೇಕಂತಂದ್ರೆ ಅವಕಾಶ ಇಲ್ಲ ಈಗ. ಮತ್ತು ಇಂಥ ಪರಿಸ್ಥಿತಿ ಒಳಗೆ ರಾಜ್ಯ ಸರ್ಕಾರ ಬರಗಾಲದ ಘೋಷಣೆ ಮಾಡೋಕ್ಕೆ ತಯಾರಿಲ್ಲ. ಒಂದನ್ನು ಬಿಡಿಗಾಸ ಪರಿಹಾರ ಇಲ್ಲ, ಸಾಲ ಮನ್ನಾ ಇಲ್ಲ. ಮುಖ್ಯಮಂತ್ರಿಯವರು ಮೊನ್ನೆ ಏನು ಹೇಳಿದರು, ಇಲ್ಲ ರಾಜ್ಯಾದ್ಯಂತ ಭೀಕರ ಬರಗಾಲ ಐತಿ, ಶೀಘ್ರದಲ್ಲಿ ನಾವು 15 ದಿವಸ ಒಳಗಾಗಿ ವರದಿ ತರಿಸೋ ತರ್ಥ ಕೇಂದ್ರ ಸರ್ಕಾರ ಕಳಿಸ್ತಾರಂತ. 15 ದಿನ ಯಾಕೆ ಬೇಕು ಇದಕ್ಕೆ? ತಾವು ಹೇಳ್ಯಾರ ಬರಗಾಲ ಅನ್ನೋದು ಸಾಬೀತಾಗ್ಯದ, ಗೊತ್ತ ತಮಗೂ ಅರಿವು ಬಂದದ. ಮತ್ತು ಘೋಷಣೆ ಮಾಡಬೇಕು, ಬರಗಾಲದ ಘೋಷಣೆ ಮಾಡಬೇಕು. ಬಟ್ 15 ದಿನ ವರದಿ ಯಾಕೆ ತರಿಸೋಕು? ವರದಿ ತರಿಸೋ ಅಂದ್ರೆ ಇನ್ನೂ ಅನುಮಾನ ಐತೆ ಅನ್ನಂಗೆ ಆಯ್ತು ಇವ್ರಿಗೆ, ಬರಗಾಲ ಐತಿಲ್ಲೋ ರಾಜ್ಯದಾಗ ಅಂತೇಳಿ. ಸಣ್ಣ ಒಬ್ಬ ಅಜ್ಞಾನಿಗೆ ಅರ್ಥ ಆಕದ್ರಿ ಬರಗಾಲ ಐತಿಲ್ಲ ಅನ್ನೋದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ 15 ದಿವಸ ಇವ್ರು ವರದಿ ತರಿಸೋತಾರಂದ್ರೆ ಅರ್ಥ ಏನಿದು? ಕೇಂದ್ರ ಸರ್ಕಾರ ಕಳಿಸ್ತಾರತ್ತ. ಮೊದಲ ನಿಮ್ಮ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿರಿ, ನಿಮಗೆ ಎಷ್ಟು ಶಕ್ತಿ ಇದೋ ಪರಿಹಾರ ಕೊಡ್ರಿ, ಸಾಲ ಮನ್ನಾ ಮಾಡುವಂಥ ಕೆಲಸ ಮಾಡಿದ ನಂತರ ಮುಂದೆ ಕೇಂದ್ರ ಸರ್ಕಾರಕ್ಕೆ ನೀವು ಕಿವಿಣ್ರಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಇಟ್ಟು ತಾಕತ್ತಿತ್ತು, ಅಷ್ಟು ನಾವು ಮಾಡಿದ್ದೇವೆ, ಇನ್ನು ಮುಂದಿನ ಹೆಚ್ಚಿನ ನೀವು ಮಾಡತ್ತೀವಿ ಕಿವಿಂಡಿ ಕೆಲಸ ಮಾಡಿರಿ ಕೇಂದ್ರ ಸರ್ಕಾರದ್ದು. ಅದನ್ನು ಬಿಟ್ಟು ನಾವು ಬರೀ 15 ದಿವಸ ತನಕ ಕಳಿಸ್ತೇವೆ, ಪರಿಶೀಲನೆ ಮಾಡ್ತೇವೆ. ಏನು ಅರ್ಥ ಇದು? ಪರಿಶೀಲನೆ ಮಾಡ್ಕೊತೇವ್ರು ಅಂತ ರೈತರು ಸತ್ತು ಹೋಗ್ತಾರ. ಆ ಕಾರಣಕ್ಕೆ ಶೀಘ್ರದಲ್ಲಿ ಬರಗಾಲದ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ ನಾವು ಎಲ್ಲ ರೈತ ಪರ ಸಂಘಟನೆಗಳು ಒಗ್ಗೂಡಿ ಹೋರಾಟ ಮಾಡ್ಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಅರಿವು ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ವರ್ಷ ಅತಿ ದೊಡ್ಡ ಬರಗಾಲ, ನಾವು ಎಂದೂ ಕಂಡ ಕೇಳದ ರೀತಿಯಲ್ಲಿ ಈ ವರ್ಷ ಬರಗಾಲ ಬಿದ್ದೈತಿ. ಹೋದ ಸಲ ಅತಿ ಮಳೆಯಾಗಿ ಬೆಳೆಗಳು ಹಾಳಾದು, ಈ ವರ್ಷ ಬರಗಾಲ ಬಿದ್ದು ಸಂಪೂರ್ಣ ಬೆಳೆಗಳನ್ನು ಹಾಳಾಗಿ ಹೋಗಿದ್ದವ. ಬಿತ್ತಿದ ಬೆಳೆಗಳನ್ನು ಒಂದು ಕೂಟು ಬೆಳೆದಿಲ್ಲ, ಈಗ ಒಣಗುವಂಥ ಪರಿಸ್ಥಿತಿ ಒಳಗೆ ಬಂದವ. ಸರ್ಕಾರ ಶೀಘ್ರದಲ್ಲಿ ಏನು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಬರಗಾಲ ಎಂದು ಘೋಷಣೆ ಮಾಡಿ ಈ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು ಬೆಳೆ ಪರಿಹಾರವನ್ನು ಘೋಷಣೆ ಮಾಡಬೇಕು. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಸಹ ರಾಷ್ಟ್ರೀಕೃತ ಬ್ಯಾಂಕ್ಗಳ ಈ ವರ್ಷ ಸಾಲ ಮನ್ನಾ ಮಾಡಲೇಬೇಕಾಗ್ತೈತಿ. ಯಾಕಂತಂದ್ರೆ ರೈತನ ಬಳಿ ಹೋದ ಸಲ ಅತಿ ಮಳೆಯಾಗಿ ಹಾಳಾಗಿ ಹೋದು, ಈ ವರ್ಷ ಬರಗಾಲ ಬಿದ್ದು ಹೋಯ್ತು. ಸಂಪೂರ್ಣ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಒಳಗೆ ಈಗ ಬಂದು ಕೂತಿದ್ದಾರೆ. ಈಗ ಅದನ್ನು ಆಗಬಾರದು. ರೈತರಿಗೆ ಒಂದು ಧೈರ್ಯ ತುಂಬಬೇಕಾದ್ರೆ ಸಾಲ ಮನ್ನಾ ಅನ್ನುವಂಥದ್ದು ಮತ್ತು ಪರಿಹಾರ ಎರಡೂ ರೈತರಿಗೆ ಅತಿ ಅವಶ್ಯಕತೆ ಐತಿ. ಈ ಸರ್ಕಾರ ಏನು ನೀವೇನು ತಜ್ಞರ ಕಳಿಸಿ ಅದೇನು ಅಧ್ಯಯನ ಮಾಡೋದು ಅವಶ್ಯಕತೆ ಇಲ್ಲ, ನೋಡಿದ್ರೆ ಗೊತ್ತಾಗ್ತೈತಿ ಈ ವರ್ಷ ಸಂಪೂರ್ಣ ಬರಗಾಲ ಐತೆ ಅಂತೇಳಿ. ಆ ಸರ್ಕಾರ ಶೀಘ್ರದಲ್ಲಿ ಇದನ್ನು ಘೋಷಣೆ ಮಾಡಿ ರೈತರಿಗೆ ಸಾಲ ಮನ್ನಾ ಮತ್ತು ಪರಿಹಾರ ಎರಡೂ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀನಿ. ನನ್ನ ಹೆಸರು ಮಾದೇವಪ್ಪ ತೇಲಿ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರು.